ಅಣ್ಣ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಏನ್ ನಡೀತು ಮೇಡಮ್ ಅವತ್ತು ಆಕ್ಚುಲಿ? ಅವರೇ ಮಾತಾಡ್ತೀನಿ ಅಂದ್ರು. ಅಂದ್ರೆ ನಾವು ವಿಡಿಯೋ ಮಾಡ್ತಾ ಇದ್ವಿ, ಅವರು ಬರ್ತಾ ಇದ್ರು, ಅವರೇ ನಿಂತ್ಕೊಂಡ್ರು. ಸೊ ನಾವ್ ಮಾತಾಡ್ಸಿದ್ವಿ, ಮಾತಾಡಿದ್ವಿ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬೊಂಬಾಟಾಗಿರೋ ಮಾರ್ನಿಂಗಲ್ಲಿ ಇವತ್ತಿನ ಟ್ರ್ಯಾಪ್ನ ನಾನು ಮಾಡೋದಕ್ಕಿಂತ ಮುಂಚೆ ಆಯು ಬ್ರಹ್ಮ ವೆಲ್ನೆಸ್ ಬಗ್ಗೆ ನೀವು ತಿಳ್ಕೊಬೇಕು. ನಿಮ್ಗೆ ಸಾಕಷ್ಟು ಈಗ ಶುಗರ್ ಆಗಿರ್ಬೋದು, ಬಿ ಪಿ ಆಗಿರ್ಬೋದು, ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ಕೆಲವೊಂದು ಡಿಸೀಸ್ಗಳಿದ್ರೆ ಅದಕ್ಕೆ ಆಯುರ್ಬ್ರಹ್ಮ ವೆಲ್ನೆಸ್ಸಿಂದ ನಿಮಗೆ ಸೊಲ್ಯೂಷನ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಅವ್ರು ಲಿಂಕ್ ಹಾಕಿರ್ತೀನಿ, ಅದ್ರಲ್ಲಿ ಕ್ಲಿಕ್ ಮಾಡಿ ನೀವು ಪರಿಹಾರನ ಕಂಡುಕೊಳ್ಬೋದು ಅಂತ ಹೇಳ್ತಾ, ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಏನಂತೀರಾ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ? ಏನಂತೀರಾ? ತಾಯಿ ಕೈ ಮುಗಿರಿ ಒಳ್ಳೇದಾಯ್ತದೆ. ಇದೆಲ್ಲ ವರ್ಲ್ಡ್ ಫೇಮಸ್ ಆಗಿಬಿಟ್ರು ಡೈಲಾಗ್ ಇದು. ಸದ್ಯಕ್ಕೆ ಈ ಒಂದು ವಿಡಿಯೋನ ತಾವೆಲ್ಲರೂ ನೋಡಿರ್ತೀರ, ಶೇರ್ ಮಾಡಿರ್ತೀರ, ನಕ್ಕಿರ್ತೀರ. ಈ ವಿಡಿಯೋನ ಮಾಡಿದಂಥ ಹುಡುಗಿ ಚಂದು ಅಂತ ಹೇಳಿ, ಅವರು ಕೂಡ ಒಬ್ಬರು ಯೂಟ್ಯೂಬರು, ಇನ್ಫ್ಲೂಯೆನ್ಸರು. ಸೊ ಅವ್ರ ನಂಬರ್ ನನಗೆ ಹೆಂಗೋ ಸಿಕ್ಕಿದೆ. ಅವರು ಕಾಲ್ ಮಾಡಿ ಇದೀಗ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತಾಯಿದ್ದೀನಿ. ಬನ್ನಿ ಕಾಲ್ ಮಾಡುವ. ಇದೀಗ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಅಷ್ಟೇ ಅಲ್ವಾ? ಕಮಾನ್. ಹಲೋ, ಯಾರು? ಇದು ಯಾರು? ಚಂದು ಮೇಡಮ್ ಮಾತಾಡೋದು? ಹೌದು. ಇಲ್ಲಿ ಮೇಡಮ್, ನಾನು ಇಲ್ಲಿ ರವಿ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಓಕೆ. ನಮ್ಮ ಜಾಕಿ ಫ್ರೆಂಡ್ ಮಾತಾಡ್ತಾ ಇರೋದು. ಯಾರ ಫ್ರೆಂಡ್? ಜಾಕಿ. ಯಾರ್ ಜಾಕಿ? ಯಾವ ಜಾಕಿ? ಹಲೋ. ಹಲೋ. ಅಲ್ಲ ಮೇಡಮ್, ಇಡೀ ಪ್ರಪಂಚಕ್ಕೆ ಅವನ್ನ ವೈರಲ್ ಮಾಡಿಬಿಟ್ಟು ಈಗ ಯಾವ ಜಾಕಿ ಅಂತ ಅಂದರೆ, ನಿಮ್ಗೆ ಏನಾದರೂ ಒಂದು ಮೋಸ ಗೀಸ ಏನಾರು ಅನ್ಯಾಯ ಮಾಡಿದ್ನ ಮೇಡಮ್ ಅವನು? ನನ್ಗೆ ಯಾರು ಅನ್ಯಾಯ ಮಾಡಿಲ್ವಲ್ಲ. ಮತ್ತೆ ಪಾಪ ಹುಡುಗ ಅಲ್ಲಿ ಕೂತ್ಗಳಂಗಿಲ್ಲ, ನಿಂತ್ಗಳಂಗಿಲ್ಲ, ರೋಡಲ್ಲಿ ಹೋಗಂಗಿಲ್ಲ, ಒಂದು ಕೆಮ್ಮಂಗಿಲ್ಲ, ಎಲ್ಲರೂ ಒಟ್ಟಿಸ್ಕೊಬತ್ತಾರಂತೆ. ಅದು ಅವ್ರ ಮಹಿಮೆ. ಓ, ವಿಡಿಯೋದ ಹೇಳ್ತಾ ಇದ್ದೀರಾ? ಇನ್ಯಾವ್ದ್ರದ್ದು ಹೇಳಿ. ಅವನೇನು ಯಾರು ಗೊತ್ತಾಗ್ಲಿಲ್ಲ. ನಾನೊಂದು ಫ್ರೆಂಡು ರವಿ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ನನ್ನ ನಂಬರ್ ಹೇಗೆ ಸಿಕ್ತು ನಿಮ್ಗೆ? ಅಯ್ಯೋ ಮೇಡಮ್, ನಿಮ್ಮದು ಇನ್ಸ್ಟಾಗ್ರಾಮಲ್ಲೂ ನಿಮಗೆ ಮೆಸೇಜ್ ಮಾಡಿದ್ದೀನಿ ನೋಡಿ. ಓಕೆ. ಏನಾದ್ರು ಅವ್ನು ನಿಮ್ಗೆ ಏನಾದರೂ ಮಾಡಿದ್ನಾ ಮೇಡಮ್ ಅವನು? ಏನು ನಡೀತು ಮೇಡಮ್ ಅವತ್ತು ಆ್ಯಕ್ಚುಲಿ? ಅವರೇ ಮಾತಾಡ್ತೀನಿ ಅಂದ್ರು. ಹೌದಾ? ಅವನಂಗಷ್ಟು ಡೈರೆಕ್ಟಾಗಿ ಹುಡುಗಿರ ಜೊತೆ ಬಂದು ಮಾತಾಡಲ್ವಲ್ಲ, ನಾಚ್ಕೋತಾನಲ್ಲ? ಅಂದ್ರೆ ನಾವು ವಿಡಿಯೋ ಮಾಡ್ತಾ ಇದ್ವಿ, ಅವರು ಬರ್ತಾ ಇದ್ರು, ಅವರೇ ನಿಂತ್ಕೊಂಡ್ರು. ಸೊ ನಾವ್ ಮಾತಾಡ್ಸಿದ್ವಿ, ಮಾತಾಡಿದ್ವಿ. ನಂಬರ್ ಗಿಂಬರ್ ಕೇಳಿದ್ನ ನಿಮ್ದು? ಇಲ್ಲ ಪಾಪ, ಆತರದೆಲ್ಲ ಅಲ್ಲ ಅವ್ರು. ಆತರ ಅಲ್ಲ ಅಂದ್ರೆ? ಅಂದ್ರೆ ನಂಬರ್ ಕೇಳೋ ತರ ಎಲ್ಲ ಇಲ್ಲ. ಅಂದ್ರೆ ಡೀಸೆಂಟ್ ಆಗಿ ಮಾತಾಡಿದ್ರು. ಅಂದ್ರೆ ಲೈಕ್ ಡೀಸೆಂಟ್ ಆಗಿ ಮಾತಾಡ್ದೆ ಅಲ್ಲಿ ಪ್ರಪಂಚಕ್ಕೆ ಅಲ್ಲಿ ಡೀಸೆಂಟ್ ಆಗಿಲಿ, ಅವ್ನಿಗೆ ಡೀಸೆಂಟ್ರಿ ಆಗುತ್ತಾ ಕೂತೈತೆ ಅಲ್ಲಿ. ತುಂಬಾ ಹರ್ಟ್ ಆಗ್ಬಿಟ್ಟವನೇ ಮೇಡಮ್ ಅವನು. ಪಾಪ ಈಚೆ ಕಡೆಗೆ ಬರ್ತಾ ಇಲ್ಲ. ಏನಿಲ್ಲ, ಹರ್ಟ್ ಎಲ್ಲ ಆಗಿರಲ್ಲ. ಇಲ್ಲಿ ಅವ್ರಿಗೆ ಫೋನ್ ಕೊಡಿ. ಅವನು ಈಗಿಲ್ಲ, ನಾನು ಇಲ್ಲಿ ನಮ್ಮನೆ ಹತ್ರ ಬಂದಿದ್ದೀನಿ ರೂಮ್ಗೆ. ಓಕೆ ಓಕೆ. ಏನು ಸೀರಿಯಸ್ ಆಗೈತೆ ಮ್ಯಾಟ್ರ್ ಗೊತ್ತಾ ನಿಮಗೆ ಆ್ಯಕ್ಚುಲಿ? ಏನಾಗಿದೆ? ಈಗ ಫೆಬ್ರವರಿ 14 14ನೇ ತಾರೀಕು ಇತ್ತಲ್ಲ, ಯಾರಿಗೂ ನಮ್ಮ ಫ್ರೆಂಡ್ಸ್ ಯಾರಿಗೂ ಹೇಳಿಲ್ಲ, ಏನೂ ಮಾಡಿಲ್ಲ. ನಮಗೆ ಬೇರೆ ಕಡೆಯಿಂದ ವಿಚಾರ ಬಂದಿದ್ದು. ಒಬ್ಬನೇ ಹೋಗ್ಬಿಟ್ಟು ಇಲ್ಲಿ ಕೆಂಗೇರಿ ಹತ್ರ ರೂಮ್ ಬುಕ್ ಮಾಡವನೆ. ಆಮೇಲೆ ನಮ್ಗೆ ಯಾರ್ಯಾರೋ ಗೊತ್ತಾಗಿ ಹೆಂಗೆಂಗೋ ವಿಚಾರ, ಅವ್ನು ಹೆಂಗೋ ಎಲ್ಲ ಕಡೆ ವೈರಲ್ ಆಯ್ತಾ ಇದ್ನಲ್ಲ. ನಾವು ಯಾರೋ ಹೇಳಿದ್ರಲ್ಲ ಅಂದ್ಬಿಟ್ಟು ಗಾಬರಿಯಿಂದ ಏನಪ್ಪ ಇವನ ಕತೆ, ಏನೇನು ಇವಂದು ಇನ್ನೂ ಏನೇನು ಕತೆಗಳೈತೆ ಅಂತ ಅಂದ್ಕೊಂಡು ನಾವೆಲ್ಲ ಅವ್ನಿಗೆ ಹೇಳ್ದೇ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ನಾವು ಹೋಟ್ಲ್ ಹತ್ರ ಹೋದ್ರೆ ಅಲ್ಲಿ ಏನು ಮಾಡೋನೆ ಗೊತ್ತಾ ಮೇಡಮ್, ಇನ್ನು ರೂಮ್ ಮಾಡ್ಕೊಂಡು ಇವನು ನಮ್ಗೆ ಹೇಳೋಕ್ಕೆ ಒಂಥರ ನಾಚಿಕೆ ಆಯ್ತೈತೆ. ದಯವಿಟ್ಟು ಮೇಡಮ್ ನೀವು ಅದೆಲ್ಲ ತೆಗೆದುಬಿಡಿ ಮೇಡಮ್. ನಿಮ್ದು ಯಾವ್ಯಾವ್ದು ಹಾಕಿದ್ರೆ ಎಲ್ಲನೂ ನಿಮ್ಮ ಕೈ ಮುಗಿತೀನಿ. ಏನ್ ಕೇಳ್ತಿದಾರೆ ಎಲ್ಲ ಅವ್ರಿಗೆ? ಏನು ಕೇಳ್ತಾರೆ ಅಂದರೆ ಅದನ್ನ ನಾನೇ ಹಾಕ್ಲಾ ಇಲ್ಲಿ ನನ್ನ ಮೊಬೈಲಲ್ಲಿ. ಇವಾಗ ಎಲ್ಲ ಗೊತ್ತಾಗ್ಬಿಟ್ಟು ಈ ಥರ ಎಲ್ಲ ಮಾಡಬಾರ್ದು ನೀವು ದಯವಿಟ್ಟು. ನಾವು ಅದೇನು ಮಾಡ್ಕೊಂಬಿಡ್ತಾನೆ ಏನೋ ಅಂದ್ಬಿಟ್ಟು ಬೆಳಗ್ಗೆ ಆಯಿತು ಸಾಯಂಕಾಲ ಆಯಿತು ಅವ್ನು ಹಿಂದೆನೇ ಸುತ್ತಂಗಾಗೈತೆ. ಏಯ್, ನಿಮ್ಗೆ ಹಂಗೆ ಅನಿಸ್ತದೆ? ಅವ್ನು ಮಾತಾಡೋನು ಆ ಥರ ಮಾತಾಡ್ತಾನೆ ಅಂತ ಅನ್ಕೊಂಡಿದ್ರೆ ಅವ್ನು ಮಾತಾಡೋಕ್ಕಿಂತ ಮುಂಚೆ ನೀವು? ಇಲ್ಲ, ಅನ್ಕೊಂಡಿರ್ಲಿಲ್ಲ. ಮತ್ತೆ ಓಕೆ, ನಾನು ಬಿಸಿ ಇದ್ದೀನಿ, ಬಿಡಿ, ಆಮೇಲೆ ಮಾಡಿ. ಹಲೋ. ಯಾಕೆ ಇವರೇ ಕಟ್ ಮಾಡ್ತೀರಿ? ನಾನು ಕೇಳೋದು ಒಂದೇ, ನೀವು ಪ್ರಶ್ನೆ ತಪ್ಪಾಗಿ ಕೇಳೋದನ್ನ ಅವ್ನು ಉತ್ತರ ತಪ್ಪಾಗಿ ಕೊಟ್ನು.
ಅಂದ್ರೆ ನನ್ ಪ್ರಶ್ನೆ ನಾನ್ ಕೇಳ್ದೆ, ಅವ್ರಿಗೆ ಅದಕ್ಕೆ ಏನ್ ಅನ್ಸ್ಬೇಕಂತ ಅದನ್ನ ಹೇಳಿದ್ರು. ಈಗ ಸರಿ ಆಯ್ತಪ್ಪ, ನಾನೇ ಒಂದು ಪ್ರಶ್ನೆ ಕೇಳ್ತೀನಿ, ಅದಂಗ್ ನೀವು ಉತ್ತರ ಕೊಡ್ತೀರಾ ಕೊಡಿ. ಪರ್ಸೋದು ಕೆಲವು ಹೆಣ್ಣಿನ ವರ್ತನೆ, ಬಟ್ ಅದೇ ಕೆಲ್ಸನ ಗಂಡು ಮಾಡಿದ್ರೆ ಅವ್ನಿಗೇನಂತ ಕರಿಬೋದು? ಗೊತ್ತಿಲ್ಲ. ಮತ್ತೆ ಅವನಿಗೇನೇನೋ ಕೇಳ್ತೀರಿ ನೀವು, ಏನು ಗೊತ್ತಿಲ್ಲ ಪಾಪ ಮುಗ್ಧ. ನಾನು ಏನೇನೋ ಕೇಳಿದ್ದೀನಿ. ಇನ್ನೇನು ಮತ್ತೆ ಏನೇನೋ ಕೇಳಿದಕ್ಕೆ ಅವನು ಹುಚ್ಚು ಬಂದಂಗೆ ಏನೇನೋ ಹೇಳಿರೋದಲ್ಲಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಮೊನ್ನೆ ನೋಡಿದ್ರೆ 14ನೇ ತಾರೀಕು ಒಬ್ಬನೇ ಹೋಗ್ಬಿಟ್ಟು ರೂಮ್ ಮಾಡ್ಕೊಂಡು ಅಳ್ತಾ ಕೂತವನೆ. ಕೊಡಿ ಮಾತಾಡೋಣ, ನನ್ಗೂ ಅವ್ರ ಜೊತೆ ಮಾತಾಡ್ಬೇಕು ಅನ್ಸ್ತಾ ಇದೆ. ಏನು ಲವ್ ಗಿವ್ ಆಗೋಗೋಯ್ತಾ? ಇಲ್ಲ ಲವ್ ಎಲ್ಲ ಮಾಡಲ್ಲ, ಅಂದ್ರೆ ಮಾತಾಡ್ಸೋಣ ಅಂತ ಕೇಳ್ದೆ. ಅದ್ರಲ್ಲಿ ಇಲ್ಲಿ ಒಂದ್ಸಲಿ ಮಾತಾಡ್ಸ್ಬಿಟ್ಟೆ ಈ ಕತೆ ಆಗೈತೆ, ಇನ್ನ ಒಂದ್ಸಲಿ ಮಾತಾಡ್ಸ್ಬಿಟ್ಟು ಏನ್ ಮಾಡ್ಬೇಕು ಅಂತನಪ್ಪ. ಹೆಂಗೋ ಓಮ್ ಪಿಕ್ಚರ್ ಫಸ್ಟ್ ಆಫ್ ಶಿವಣ್ಣ ಇದ್ದಂಗೆ ಇದ್ದ, ಮುಂದಕ್ಕೆ ಅದೇನಾಯ್ತಾನೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅವನು. ಇಲ್ಲ ಬಿಡಿ, ಒಳ್ಳೇದೇ ಆಗತ್ತೆ ಅವ್ರಿಗೆ. ಆಯ್ತದೆ. ಅವ್ರು ಹೇಳಿದಾರಲ್ಲ, ಒಳ್ಳೆ ಮನ್ಸಿದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಅದೇ ನೀವ್ ಹಿಂಗೆಲ್ಲ ಮಾಡಿ ಕೂರ್ಸುದ್ರೆ ಏನ್ ಒಳ್ಳೇದಾಯ್ತದೆ? ಸರಿ ಆಯ್ತು, ನಾನ್ ಕೇಳಿದ್ದು ಕೇಳಿ. ಏನು? ಪರ್ಸೋದ್ ಕೆಲವು ಹೆಣ್ಣಿನ ವರ್ತನೆ, ಅದೇ ಕೆಲ್ಸನ್ ಗಂಡಸು ಮಾಡಿದ್ರೆ ಅವ್ನಿಗೆ ಏನಂತ ಕರಿಬೋದು? ಪರ್ಸೋ ಗಂಡು. ಕಿಸಿಬೇಡಿ ಹೇಳಿ, ಕೋತಿ ತರ ಹೇಳ್ಬಿಟ್ಟು ನಮ್ಮ ಹುಡ್ಗಂಗೆ ಅದೇನೋ ದೊಡ್ಡ ಪ್ರಶ್ನೆ ಕೇಳ್ತೀರಿ. ಕೊಡಿ ಇವಾಗ ಈ ಉತ್ತರನ ನೀವು. ಇಲ್ಲ ನಂಗೆ ಗೊತ್ತಿಲ್ಲ ಉತ್ತರ. 3 ತಟ್ಟೆ ತಿನ್ನೋದು ಗೊತ್ತಾ? ಹೇಳ್ತೀನಿ ಕೇಳಿ. ಪರ್ಸೋದು ಕೆಲವು ಹೆಣ್ಣಿನ ವರ್ತನೆ, ಅದೇ ಕೆಲ್ಸನ ಗಂಡು ಮಾಡಿದ್ರೆ ಅವನಿಗೆ ಏನಂತ ಕರಿಬೋದು ಅಂದ್ರೆ ಪರಶುರಾಮ. ಏನು ಪರಶುರಾಮನ? ತಗೊಬಂದು ಅಲ್ಲಿ ಪರಶುರಾಮ. ಊರವ್ರಿಗೆಲ್ಲ ಕೇಳೋದಲ್ಲ, ನೀವು ಏನಾರು ಹೇಳ್ಬೇಕು. ಹೇಳದ್ನಲ್ಲ, ಗೊತ್ತಿಲ್ಲ ಅಂತ ಹೇಳ್ದೆ, ಗೊತ್ತಿದ್ರೆ ಗೊತ್ತು ಅನ್ಬೋದಪ್ಪ. ಊರವ್ರಿಗೆಲ್ಲ ಕೇಳ್ತೀರಿ ಇಷ್ಟು ಚಿಕ್ಕ ಪ್ರಶ್ನೆ ನೀವು ವಾಪಸ್ ಮಾಡಿದ್ರು. ಮತ್ತೆ ಯಾರು? ಈಗ ನನ್ ಫ್ರೆಂಡ್ ಕೇಳ್ತಾ ಇದ್ದಾಳೆ, ಕಟ್ ಮಾಡು ಕಾಲ್ನ ಅಂತ. ಅವಳು ನನಗ್ ಕೇಳಕ್ಕೆ? ನಮ್ಮ ಹುಡ್ಗನ್ ಕತೆ ಏಕವಚನದಲ್ಲಿ ಮಾತಾಡ್ಬೇಡಿ ಸರ್. ಏನ್ ಏಕವಚನ? ನಮ್ಮ ಹುಡ್ಗನ್ ಇವ್ರಲ್ಲಿ ಏನೇನೋ ಯಾವ ವಚನದಲ್ಲ ಮಾತಾಡಿಸ್ತಾರೆ, ಅವನೇನ್ ಮಾಡ್ಬೇಕು? ಈಗ ಅವ್ರಿಗೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ನೀವ್ ಯಾಕೆ ಮಾತಾಡ್ತಿದ್ದೀರಾ? ವಾ, ಮತ್ತೆ ನಿಮ್ ಫ್ರೆಂಡ್ ಯಾಕೆ ಮಾತಾಡ್ತಾಳೆ ಅವಳು? ನನ್ನ ಹತ್ರ ಮಾತಾಡ್ತಿರೋದು ಅವಳು, ನಿಮ್ಮ ಹತ್ರ ಅಲ್ವಲ್ಲ. ನಾನ್ ನಿಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಯಾಕೆ ಮಾತಾಡ್ಬೇಕು? ಅಯ್ಯೋ, ನನ್ ಜೊತೆ ಯಾರ್ ಬೇಕಂದ್ರೂ ಮಾತಾಡ್ಬಿಟ್ಟು ಒಂದ್ ಹುಡುಗಂದ್ ಆಗೈತಲ್ಲ ಇಲ್ಲಿ ಕತೆ. ಅವ್ರ ಜೊತೆ ಅವ್ರಿಗೆ ಕಾಲ್ ಮಾಡಿ ಕೊಡಿ, ನಾನು ಮಾತಾಡ್ತೀನಿ. ನೀವ್ ಯಾರು? ನನಗೆ ಅಮ್ಮ ತಾಯಿ ಜಗನ್ಮಾತೆ, ಈ ಒಂದ್ಸಲಿ ಆಗಿರೋದೇ ಸಾಕು ನಿಂತವ ಮಾತಾಡ್ಬಿಟ್ಟು ಕಣಮ್ಮ. ಮತ್ತೆ ಇಡೀ ಫೋನ್ ಇಡಕ್ಕಿನ್ ಮುಂಚೆ ಒಂದ್ ಮಾತು ಹೇಳ್ತೀನಿ ಚಂದು. ನಿಮ್ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಕೇಳಿದ್ದೆ, ನೋಡಿರ್ಲಿಲ್ಲ. ಅಶು ಅಂತ ನಿಮ್ ನಂಬರ್ ಕಳಿಸಿದಾರೆ. ನಂಬರ್ ಕೊಟ್ಟಿದ್ದ? ಓಕೆ. ಎಲ್ಲಿರೋ ನೀವು? ಬೆಂಗಳೂರಾ? ಬೆಂಗಳೂರಲ್ಲೇ ಇರೋದು. ಬೆಂಗಳೂರು ಬಂದಾಗ ಸಿಗ್ತೀನಿ, ಒಂಚೂರು ನಮ್ನು ಒಂದು ಇಂಟರ್ವ್ಯೂ ಮಾಡ್ಬಿಟ್ಟು ನಮ್ನು ವೈರಲ್ ಮಾಡ್ಬಿಡಿ ಅಂತ ಏನಾರು ಕೇಳ್ಬಿಟ್ಟು. ಈಗ ನೀವೇ ನನ್ನ ಇಂಟರ್ವ್ಯೂ ಮಾಡ್ಬಿಟ್ಟು ನನ್ನ ವೈರಲ್ ಮಾಡ್ತಿದ್ದೀರಲ್ಲ. ಹಂಗೆ. ಓಕೆ ಬಾ, ಥ್ಯಾಂಕ್ ಯು ಸೋ ಮಚ್ ಇಂದು. ಬಾಯ್. ಓಕೆ ಸರ್, ಥ್ಯಾಂಕ್ ಯು ಸರ್, ಬಾಯ್. ವೆಲ್, ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲೇನೋ ಈ ಒಂದು ಟ್ರ್ಯಾಪ್ ನ ಇಲ್ಲಿ ಮುಗಿಸ್ತಾ, ಮುಂದಿನ ಸಕ್ಕದಾಗಿರೋ ಟ್ರ್ಯಾಪ್ ಅಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗಿಸ್ತಾ ಇರಿ. ಯಾಕಂದ್ರೆ ನಗೋದ್ ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನ ನಗ್ತಾ ಹ್ಯಾಪಿಯಿಂದ ಇರಿ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್. RJ Sunil Prank Calls. ಆರೋಗ್ಯಕರ ಜೀವನಕ್ಕೆ ಸದಾ ಸಹಕಾರಿ ಆಯುರ್ಬ್ರಹ್ಮ ವೆಲ್ನೆಸ್. ಈಗ ಆಯುರ್ಬ್ರಹ್ಮ ವೆಲ್ನೆಸ್ ನ ಉತ್ಪನ್ನಗಳಾದ ಆರ್ಥೋಕೇರ್ ಕ್ಯಾಪ್ಸೂಲ್, ಪೈಲ್ಸ್ ಕೇರ್ ಕ್ಯಾಪ್ಸೂಲ್, ಗ್ಯಾಸ್ಟ್ರೋ QRX ಕ್ಯಾಪ್ಸೂಲ್ ಮತ್ತು ಸ್ಟಮಕ್ ಕೇರ್ ಲಿಕ್ವಿಡ್ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಲಭ್ಯ. ಆನ್ಲೈನ್ ಆರ್ಡರ್ ಮಾಡಲು ಸಂಪರ್ಕಿಸಿ 9964261263. ಆಯುರ್ಬ್ರಹ್ಮ ವೆಲ್ನೆಸ್.